ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಭರವಸೆ ಕೇವಲ ಚಾನೆಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಪ್ರಾಫಿಟ್ ಪ್ಲಸ್ ಪತ್ರಿಕೆ. ತಮಗೆಲ್ಲ ಗೊತ್ತೇ ಇದೆ, ಸಂತೋಷವೇ ಸಂಪತ್ತು ಅಂತ ನಂಬಿರುವಂಥ ಈ ಪತ್ರಿಕೆಯಲ್ಲಿ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಆಪ್ತ ಮಾತು ಎನ್ನುವಂಥ ಒಂದು ಅಂಕಣವನ್ನು ಬರೀತಾರೆ. ಓದುಗರ ಪ್ರಶ್ನೆಗೆ ಅವರು ಉತ್ತರವನ್ನ ಕೊಡ್ತಾರೆ. ಇತ್ತೀಚೆಗೆ ಬಂದಂಥ ಒಂದು ಸಂಚಿಕೆಯಲ್ಲಿ ಓದುಗರೊಬ್ಬರು ಕೇಳಿದ ಪ್ರಶ್ನೆ, ಅವರ ಮಗನಿಗೆ ಇರುವಂತಹ ಮೊಬೈಲ್ ಗೀಳಿನ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ಹದಿಹರೆಯದ ಮಕ್ಕಳನ್ನು ಹೊಂದಿರುವಂತಹ ಪಾಲಕರು ಪದೇ ಪದೇ ಹೇಳ್ತಾ ಇರುವಂತಹ ಮಾತು, ನಮ್ಮ ಮಗ ಅಥವಾ ಮಗಳು ಯಾಕೋ ಮೊಬೈಲ್ ಬಿಟ್ಟೇನೆ ಇರಲ್ಲ, ಕ್ಷಣ ಕ್ಷಣಕ್ಕೂ ಮೊಬೈಲ್ ನೋಡ್ತಾ ಇರಬೇಕಾಗುತ್ತೆ, ಮೊಬೈಲ್ ಒಂದು ಅಡಿಕ್ಷನ್ ಆಗಿ ಹೋಗ್ತಾ ಇದೆ, ಏನು ಮಾಡಬೇಕು ಅಂತ. ಈ ಏನು ಮಾಡಬೇಕು ಎನ್ನುವಂತಹ ಪ್ರಶ್ನೆಗೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಉತ್ತರವನ್ನೂ ಕೊಟ್ಟಿದ್ದಾರೆ. ಆ ವೈಯಕ್ತಿಕವಾದಂತಹ ಪ್ರಶ್ನೆ ಬಹಳಷ್ಟು ಜನರ ಪ್ರಶ್ನೆಯೂ ಆಗೋದ್ರಿಂದ ಆ ಪ್ರಶ್ನೆಯನ್ನು ಮತ್ತು ಆ ಉತ್ತರವನ್ನು ನಾನು ಇಲ್ಲಿ ನಿಮಗಾಗಿ ಓದಿ ಹೇಳ್ತಾ ಇದ್ದೀನಿ. ಪ್ರಶ್ನೆ ಹೀಗಿದೆ: ನನ್ನ ಮಗನಿಗೆ ಈಗ 20 ವರ್ಷ, ಪದವಿಯಲ್ಲಿ ಓದುತ್ತಿದ್ದಾನೆ. ಮೊದಲಿನಿಂದಲೂ ಅವನು ಓದಿನಲ್ಲಿ ಅಷ್ಟು ಚುರುಕಾಗಿ ಇರಲಿಲ್ಲ. ಅವನಿಗೆ ಯಾವುದೇ ವಿಷಯದಲ್ಲೂ ಗಮನ ಕೊಡುವುದು ಕಷ್ಟ ಆಗುತ್ತಿತ್ತು. ಹೇಗಾದರೂ ಡಿಗ್ರಿ ಮುಗಿಸಲಿ ಎಂದು ಬಯಸಿದೆ. ಅವನ ಮೇಲೆ ಯಾವುದೇ ಒತ್ತಡವನ್ನೂ ಹೇರಲಿಲ್ಲ. ನಮಗೆ ಮಗ ಒಬ್ಬ ಒಳ್ಳೆಯ ಪ್ರಜೆ ಆದರೆ ಅಷ್ಟೇ ಸಾಕು. ಆದರೆ ಇತ್ತೀಚೆಗೆ ಅವನಿಗೆ ಮೊಬೈಲ್ ಹುಚ್ಚು. ಮೊಬೈಲ್ ಬಿಟ್ಟು ಹೊರ ಬರುವುದೇ ಇಲ್ಲ. ನಾವೇನಾದರೂ ಹೇಳಿದರೆ ಮೊಬೈಲ್ ತೆಗೆದು ಎಸೆಯುತ್ತಾನೆ. ಹೀಗೆ ಮಾಡು, ಹಾಗೆ ಮಾಡಬೇಡ ಎಂದರೆ ಕಿರುಚುತ್ತಾನೆ. ಜೋರಾದ ಧ್ವನಿಯಲ್ಲಿ ಮಾತನಾಡುತ್ತಾನೆ. ಅಕ್ಕಪಕ್ಕದವರಿಗೆ ಕೇಳುವ ಹಾಗೆ ಗಲಾಟೆ ಮಾಡುತ್ತಾನೆ. ಹೋಗಲಿ ಎಂದು ಸುಮ್ಮನಾಗುತ್ತೇವೆ. ಆದರೆ ಅವನ ಈ ವರ್ತನೆ ನೋಡುವುದು ಕಷ್ಟ. ಇತ್ತೀಚೆಗೆ ಒಮ್ಮೆ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಿದ್ದಾನೆ. ತಾನೇ ಮತ್ತೆ ಬಂದಿದ್ದಾನೆ. ಎಲ್ಲಿಗೆ ಹೋಗಿದ್ದೆ, ಏನು ಮಾಡಿದೆ ಎಂದರೆ ಉತ್ತರವಿಲ್ಲ. ತುಂಬ ಸಂಭಾವಿತ ವಿನಯವಂತ ಹುಡುಗ ಇವನು. ಇವನೇಕೆ ಹೀಗೆ ಆಡುತ್ತಾನೆ? ಇದೇ ಸಮಸ್ಯೆ ಆಗಿದೆ. ಆಪ್ತ ಸಲಹೆಗಾರರ ಬಳಿ ಹೋಗೋಣ ಎಂದರೆ ಅದಕ್ಕೂ ತಯಾರಿಲ್ಲ. ಏನು ಮಾಡಬೇಕೋ ಗೊತ್ತಾಗುತ್ತಿಲ್ಲ. ಅವನ ಸ್ನೇಹಿತರ ಗುಂಪು ಸರಿ ಇಲ್ಲ ಎನ್ನುವ ಅನುಮಾನ ಇದೆ. ಕಾಲೇಜಿಗೆ ಹೋಗಿ ವಿಚಾರಿಸಲ, ತಿಳಿಯುತ್ತಿಲ್ಲ. ಇವನು ಇನ್ನೇನೋ ಮಾಡಿಕೊಂಡರೆ ಎನ್ನುವ ಭಯವೂ ಕಾಡಿದೆ. ದಯವಿಟ್ಟು ಪರಿಹಾರ ಸೂಚಿಸಿ. ಈ ಪ್ರಶ್ನೆಗೆ ಡಾಕ್ಟರ್ ಶಾಂತಾ ನಾಗರಾಜ್ ಅವರು ಕೊಟ್ಟಂತಹ ಉತ್ತರ ಇಲ್ಲಿದೆ. ಇದು ಇತ್ತೀಚಿನ ಯುವಜನರಲ್ಲಿ ಕಾಣಿಸುತ್ತಿರುವ ಸಮಸ್ಯೆ. ಇದರ ಮೂಲವನ್ನು ನೀವು ಅವನ ಬಾಲ್ಯದಿಂದಲೇ ಹುಡುಕಬೇಕು. ಯಾವುದೋ ಕಾರಣಕ್ಕೆ ಶಾಲೆಯಲ್ಲೋ, ಆಟದ ಮೈದಾನದಲ್ಲೋ, ಮನೆಯಲ್ಲೋ ಅಥವಾ ಬಂಧು ಬಳಗದಲ್ಲೋ ಸರಿಯಾದ ಆದರ ಸಿಗದೆ ಅವಮಾನವಾಗುವಂಥ ಪ್ರಸಂಗಗಳು ಪದೇ 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 ಘಟಿಸಿದ್ದರೆ ಅದು ಮಗುವಿನ ಮನಸ್ಸಿನಲ್ಲಿ ಆಳವಾದ ನಿರಾಸೆಯನ್ನು ಮೂಡಿಸಿ ತಾನು ಸರಿಯಿಲ್ಲ ಎನ್ನುವ ಭಾವ ಬೀಜಾಂಕುರವಾಗಿ ಬಿಡುತ್ತದೆ. ಇದು ಹದಿವಯಸ್ಸಿಗೆ ಬಂದಾಗ ತನ್ನ ಸುತ್ತಲೂ ನಡೆಯುವುದೆಲ್ಲವನ್ನೂ ತಾನು ಕೀಳು ಎನ್ನುವ ತಳಹದಿಯ ಮೇಲೆ ತರ್ಕಿಸಲಾಗುತ್ತದೆ. ಇದು ನಿಧಾನವಾಗಿ ತನ್ನನ್ನು ತಾನು ಒಪ್ಪಿಕೊಳ್ಳದ ಮನಸ್ಥಿತಿಗೆ ತಳ್ಳಿ ಕೀಳರಿಮೆಯ ಬಳ್ಳಿ ಮನದ ತುಂಬ ಹಬ್ಬುತ್ತದೆ. ಇಂಥ ಮಕ್ಕಳ ನಡವಳಿಕೆಗಳನ್ನು ಶಾಲೆಯಲ್ಲಾಗಲಿ ಮನೆಯಲ್ಲಾಗಲಿ ಹೆತ್ತವರಾಗಲಿ ಸರಿಯಾಗಿ ಗಮನಿಸುವುದೇ ಇಲ್ಲ. ಉದಾಹರಣೆಗೆ, ಶಾಲೆಯಲ್ಲಿ ಹುಡುಗ ಯಾರೊಡನೆಯೂ ಚೆನ್ನಾಗಿ ಮಾತನಾಡದಿದ್ದರೆ, ಕೇಳಿದ ಪ್ರಶ್ನೆಗಳಿಗೆ ತಕ್ಷಣ ಎದ್ದು ನಿಂತು ಉತ್ತರಿಸದಿದ್ದರೆ, ಕಡಿಮೆ ಅಥವಾ ಸಾಧಾರಣ ಅಂಕಗಳಿಗಿಂತ ಹೆಚ್ಚು ತೆಗೆಯದಿದ್ದರೆ ಇವನು ಚುರುಕಿಲ್ಲದವನು, ತೀರಾ ಸಾಧಾರಣ ಎನ್ನುವ ಹಣೆಪಟ್ಟಿ ಕಟ್ಟಿ ನಿರ್ಲಕ್ಷಿಸಲಾಗುತ್ತದೆ. ಮನೆಯಲ್ಲಿ ಅವನ ನಡವಳಿಕೆ ಲವಲವಿಕೆಯಿಂದಿಲ್ಲದಿದ್ದರೆ, ಉದಾಹರಣೆಗೆ ಯಾರಾದರೂ ನೆಂಟರು ಬಂದಾಗ ಹುಡುಗ ರೂಮು ಸೇರಿದರೆ, ತನಗೇನು ಬೇಕೆನ್ನುವುದನ್ನೂ ಸರಿಯಾಗಿ ಹೇಳದಿದ್ದರೆ ಇವನೊಬ್ಬ ಗೂಬೆಯಂಥವನು ಎಂದು ಹಳಿಯಲಾಗುತ್ತದೆ. ಈ ಮಗು ಯಾಕೆ ಹೀಗೆ ಎಂದು ಯಾರೂ ವಿಶೇಷವಾಗಿ ಗಮನಿಸುವುದಿಲ್ಲ. ಇಂಥ ಮಕ್ಕಳಿಗೆ ತಾರುಣ್ಯ ಬಂದಾಗ ಮೆದುಳಿಗೆ ಬೇಕಾದ ಭಾವಪುಷ್ಟಿಯ ಕೊರತೆಯುಂಟಾಗಿ ವ್ಯಕ್ತಿತ್ವ ಸರಿಯಾಗಿ ಬೆಳವಣಿಗೆಯಾಗುವುದಿಲ್ಲ. ಬಾಲ್ಯದಲ್ಲಿ ಮಂಕಾಗಿದ್ದವರು
ಯೌವನದಲ್ಲಿ ಚುರುಕಾಗಬಹುದಾದ ಸಾಧ್ಯತೆ ಖಂಡಿತ ಇದೆ. ಎಷ್ಟೋ ಸಾಧಕರು ತಾವು ಬಾಲ್ಯದಲ್ಲಿ ಸಾಧಾರಣ ಬುದ್ಧಿವಂತರೇ ಆಗಿದ್ದುದು ಎಂದು ತಮ್ಮ ಆತ್ಮಕಥೆಯಲ್ಲಿ ಬರೆದುಕೊಂಡಿದ್ದಾರೆ. ನಿಮ್ಮ ಪತ್ರ ನೋಡಿದರೆ ನಿಮ್ಮ ಮಗನಿಗೆ ಬಾಲ್ಯದಿಂದಲೇ ಸಿಗಬೇಕಾದಷ್ಟು ಭಾವಪುಷ್ಟಿ ಸಿಕ್ಕಿಲ್ಲವೆನಿಸುತ್ತದೆ. ದೇಹ ಬೆಳೆಯಲು ಹೇಗೆ ರಕ್ತ ಪುಷ್ಟಿ, ವಿಟಮಿನ್ನುಗಳ ಪುಷ್ಟಿ ಬೇಕೋ ಹಾಗೆ ಮೆದುಳಿಗೂ ಹಿರಿಯರ ಪ್ರೀತಿಯ ಮತ್ತು ಭರವಸೆಯ ಪುಷ್ಟಿಗಳು ಬೇಕಾಗುತ್ತವೆ. ಅದು ಸರಿಯಾದ ಹದದಲ್ಲಿ ಸಿಗದಿದ್ದರೆ ಮುಂದೆ ಮೆದುಳು ವಕ್ರಗತಿಯಲ್ಲಿ ಅಥವಾ ನೀರಸ ಸ್ಥಿತಿಯಲ್ಲಿ ಬೆಳೆಯುತ್ತಾ ಹೋಗುತ್ತದೆ. ಮಕ್ಕಳು ತಾರುಣ್ಯಾವಸ್ಥೆಗೆ ಬಂದಾಗ ಇಂಥ ಪುಷ್ಟಿಗಳು ಬಹಳ ಬೇಕಾಗುತ್ತದೆ. ನೀನೀಗ ತರುಣ, ನಮ್ಮಂತೆ ನಿನಗೂ ಗೌರವ ಸಿಗಬೇಕು. ನಿನ್ನ ಬುದ್ಧಿಶಕ್ತಿಯಲ್ಲಿ ನಮಗೆ ನಂಬಿಕೆ ಇದೆ ಮತ್ತು ನಿನ್ನ ನಿರ್ಧಾರಗಳನ್ನು ನೀನೇ ತೆಗೆದುಕೊಂಡರೆ ನಾವದನ್ನು ಒಪ್ಪುತ್ತೇವೆ. ನೀನು ನೋಡಲು ಹೇಗಿದ್ದರೂ ನಮಗೆ ಸುಂದರನೇ. ನಿನ್ನ ಸಂಗಾತಿಯಾಗುವವಳನ್ನು ಮುಂದೆ ನೀನೇ ಆರಿಸಿಕೊಳ್ಳುವಿಯಂತೆ. ಈಗ ವಿದ್ಯೆಯ ಕಡೆಗೆ ಗಮನವಿಡು. ಇಂತಹ ಭರವಸೆಯ ಮಾತುಗಳು ಹದಿಹರೆಯದ ಮಕ್ಕಳ ಕಿವಿ ತಲುಪುತ್ತಿದ್ದರೆ ಅವರ ಮೆದುಳಿನ ಆರೋಗ್ಯ ಸರಿಯಾದ ಉತ್ಸಾಹಪೂರ್ಣವಾದ ಹದದಲ್ಲಿ ಬೆಳೆಯುತ್ತದೆ. ಇಂಥ ಸಕಾರಾತ್ಮಕ ಭರವಸೆಗಳು ಸಿಗದೆ ಬರೀ ನಕಾರಾತ್ಮಕವಾದ ಟೀಕೆಗಳೇ ಸಿಕ್ಕಲ್ಲಿ ನಿಮ್ಮ ಮಗನಿಗೆ ಒದಗಿರುವ ಮಾನಸಿಕ ಜಡತ್ವ ಒದಗುತ್ತದೆ. ನಿಮ್ಮ ಮಗನ ನಡವಳಿಕೆಯಲ್ಲಿ ಸ್ಕ್ರೀನ್ ಅಡಿಕ್ಷನ್ ಒಂದು. ಅದರಿಂದ ಕೋಪವನ್ನು ನಿಯಂತ್ರಿಸಲಾರದ ಸ್ಥಿತಿಗೆ ತಲುಪಿ ಗೋಡೆಗೆ ಮೊಬೈಲ್ ಎಸೆಯುವ ಅತಿರೇಕವಿದೆ. ಈ ಬಗ್ಗೆ ನೀವು ಮನೋವೈದ್ಯರನ್ನು ಸಂಪರ್ಕಿಸಲೇಬೇಕಾಗುತ್ತದೆ. ಡಾಕ್ಟರ್ CR ಚಂದ್ರಶೇಖರ್ ಅವರ ಸಮಾಧಾನ ಸಂಸ್ಥೆಯ ಫೋನ್ ನಂಬರ್ ಗೂಗಲ್ ಮೂಲಕ ಪಡೆದು ಒಮ್ಮೆ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ನೀವೊಬ್ಬರೇ ಹೋಗಿ ಮಾತಾಡಿ. ಅವರು ಇದಕ್ಕೆ ಹಲವು ಪರಿಹಾರಗಳನ್ನು ಕೊಡಬಹುದು. ಅವನು ಒಂದು ದಿನ ಮನೆ ಬಿಟ್ಟು ಹೋದ ಕಾರಣ ಬಹುಶಃ ಬೇರೆಯದೇ ಇರಬಹುದು. ಬಹುಶಃ ನಿಮ್ಮ ಮತ್ತು ನಿಮ್ಮ ಮಗನ ನಡುವೆ ಸರಸವಾಗಿ ಒಬ್ಬರನ್ನೊಬ್ಬರು ಗೇಲಿ ಮಾಡಿಕೊಳ್ಳುತ್ತಾ ಮಾತನಾಡುವ ಅಮ್ಮ ಮಕ್ಕಳ ಹಾಗೆ ಸರಿಯಾದ ರೆಸಿಪ್ರೊಕೇಷನ್ ಬೆಳೆದಿಲ್ಲವೆನಿಸುತ್ತದೆ. ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡನ ಪ್ರಕಾರ ಗಂಡು ಮಕ್ಕಳು ಅಪ್ಪನ ಹತ್ತಿರಕ್ಕಿಂತ ಅಮ್ಮನ ಹತ್ತಿರ ಮನಬಿಚ್ಚಿ ಮಾತನಾಡುತ್ತಾರೆ. ಇವು ಮಾನಸಿಕವಾಗಿ ಆರೋಗ್ಯವಾಗಿರುವ ಅಮ್ಮ ಮಗನ ನಡವಳಿಕೆ. ಈ ನಡವಳಿಕೆ ಬಾಲ್ಯದಿಂದಲೇ ನಿಧಾನವಾಗಿ ಪ್ರಾರಂಭವಾಗಿ ತಾರುಣ್ಯಕ್ಕೆ ಅಮ್ಮ ಮಗ ಸ್ನೇಹಿತರಂತಾಗಬೇಕು. ಅದು ಗಂಡು ಮಕ್ಕಳನ್ನು ಸರಿಯಾದ ಹದದಲ್ಲಿ ಸಾಕುವಿಕೆ. ಕಾಲ ಮಿಂಚಿಲ್ಲ. ಈಗಾದರೂ ಮಗನೊಂದಿಗೆ ಪ್ರೀತಿಯಿಂದ ಮನಬಿಚ್ಚಿ ಮಾತನಾಡಲು ಶುರು ಮಾಡಿ. ಮೊದಲು ಗೆಳೆಯನಂತೆ ನಿಮ್ಮ ದುಃಖಗಳನ್ನು ಅವನೊಂದಿಗೆ ಹೇಳಿಕೊಳ್ಳಿ. ದುಃಖಗಳೆಂದರೆ ನೀನು ಹೀಗೆ ಮಾಡುತ್ತೀ, ನನಗೆ ದುಃಖವಾಗುತ್ತದೆ, ಈ ತರಹದ ಅವನಿಗೆ ಸಂಬಂಧಿಸಿದ್ದಲ್ಲ, ನಿಮಗೇ ಸಂಬಂಧಿಸಿದ್ದು. ನನ್ನ ಪ್ರೀತಿಯ ಸೀರೆ ಹರಿದು ಹೋಯಿತು, ನನ್ನ ಮೆಚ್ಚಿನ ಚಪ್ಪಲಿ ಕಳೆದು ಹೋಯಿತು, ಈ ಥರ ಸಿಲ್ಲಿ ಸಿಲ್ಲಿ ಎನಿಸಿ ಇಬ್ಬರಿಗೂ ನಗು ಬರುವಂಥದ್ದು. ಮಾತು ಬಲ್ಲವರಿಗೆ ಜಗಳವಿಲ್ಲ ಎನ್ನುವುದು ಎಂಥ ಪ್ರಸಂಗಗಳನ್ನು ಮಾತಿನಿಂದಲೇ ನಿವಾರಿಸುವ ಜಾಣತನವನ್ನು ಬಳಸುವುದರಿಂದಲೇ ಜನಜನಿತವಾಗಿರುವುದು. ನೀವು ಇಂಥ ಜಾಣತನವನ್ನು ಬಳಸಿ ಮಗನ ಮನಸ್ಸನ್ನು ತಿಳಿಗೊಳಿಸಲು ಪ್ರಯತ್ನಿಸಿ. ನೆಮ್ಮದಿಯ, ಸಂತೋಷದ, ಗುಣಮಟ್ಟದ ಜೀವನ ಎಲ್ಲರಿಗೂ ಸಾಧ್ಯವಾಗಬೇಕು ಅನ್ನೋದೇ ಭರವಸೆಯ ನಿಜವಾದ ಕಳಕಳಿಯಾಗಿದೆ. ನಮ್ಮ ಎಲ್ಲ ವಿಡಿಯೋಗಳಲ್ಲಿ ಇಂಥದ್ದೇ ಆಶಯ ವ್ಯಕ್ತವಾಗಿದೆ. ಇದು ನಿಮಗೂ ಕೂಡ ಸುಸ್ಪಷ್ಟವಾಗಿದೆ. ಹಾಗಾಗಿ ಭರವಸೆಯನ್ನು ಬಹುದೊಡ್ಡ ಕಮ್ಯುನಿಟಿಯಾಗಿ ಬೆಳೆಸೋದಕ್ಕೆ ನೀವೆಲ್ಲರೂ ಪ್ರಯತ್ನ ಪಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ನನ್ನ ಅನಂತ ವಂದನೆಗಳು, ಕೃತಜ್ಞತೆಗಳು, ನಮಸ್ಕಾರ.